ಲೈಫ್ ಭಾಳ ಸಿಂಪಲ್ ಇದೆ ರಶ್ಮಿ. ನಾವು ಕಾಂಪ್ಲಿಕೇಟ್ ಮಾಡ್ಕೊಂಡಿದ್ವಿ, ಮದುವೆ ಆದ್ಮೇಲೆ ಇಬ್ಬರು ಕೂತು ಮಾತಾಡ್ಕೊಂಡ್ವಿ ನಾವು. ನಮ್ಮನ್ನು ಮದುವೆ ಅಂದರೆ ಆ್ಯನ್ಯುವಲ್ ಅಫೇರ್ ಅಲ್ಲ, ಲೈಫಲ್ಲಿ ಒಂದು ಮದುವೆ ಆಗೋದು ನಾವು. ಹೇಳಿದೆ ನೋಡಮ್ಮ, ಐಡಿಯಲ್ ಹಸ್ಬೆಂಡ್ ಐಡಿಯಲ್ ವೈಫ್ ಡೂ ನಾಟ್ ಎಕ್ಸಿಸ್ಟ್. ರಾಮಚಂದ್ರನ ಹಾಗೆ ಇರಬೇಕು ನನ್ನ ಗಂಡ ಅಂತ ಅಪೇಕ್ಷೆ. ನೀನು ಸೀತಾದೇವಿ ಹಂಗಿದ್ದೀಯಾ ಅಂತ ಕೇಳಬೇಕು, ಅಥವಾ ಹೆಂಡತಿ ಸೀತಾದೇವಿ ಇರಬೇಕು, ನೀನು ರಾಮಚಂದ್ರನ ಹಂಗಿದ್ದೀಯನಪ್ಪ ಅಂತ ಕೇಳಬೇಕು. ಇಬ್ಬರೂ ಇಲ್ಲ, ಐಡಿಯಲ್ ಇಲ್ಲ. ಅದಕ್ಕೇನು ಮಾಡ್ಬೇಕು ನಾನು? ಆಕೆ ಹೇಳಿದೆ ಒಂದು ಸಿಂಪಲ್ ನೋಡು, ನಿನ್ನಲ್ಲಿ ತಪ್ಪು ಕಂಡು ಹಿಡಿಯೋಕ್ಕೆ ಹೋಗಲ್ಲ ನಾನು. ನಿನ್ನಲ್ಲಿ ಏನು ಒಳ್ಳೆಯದು ಅದು ಗುರುತಿಸ್ತೀನಿ ನಾನು, ನನ್ನಲ್ಲಿ ಒಳ್ಳೆಯದು ನೀ ಗುರುತಿಸು, ಅದ್ರ ಬಗ್ಗೆನೇ ಮಾತಾಡೋಣ. ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರ್ಬೋದು, ಅಭಿಪ್ರಾಯ ಭಿನ್ನ ಇರ್ತದೆ, ಜಗಳ ಯಾಕೆ ಅದಕ್ಕೆ? ಅದೆಷ್ಟು ಚೆನ್ನಾಗಿ ವರ್ಕ್ ಆಗಿದೆ ನಮಗೆ ಅಂತಂದರೆ, ನಾನು ಹೇಳ್ತೀನಿ, ಶಿ ಈಸ್ ಮೈ ಫೈನೆಸ್ಟ್ ಫ್ರೆಂಡ್ ಇನ್ ದ ವರ್ಲ್ಡ್. ಐ ಕೆನಾಟ್ ಫೈಂಡ್ ಎ ಬೆಟರ್ ಫ್ರೆಂಡ್ ದ್ಯಾನ್ ಹರ್. ಸಿಗು ಸಾಧ್ಯವೇ ಇಲ್ಲ. ನನಗೆ ಹೆಣ್ಮಕ್ಳ ಬಗ್ಗೆ ಭಾಳ ಗೌರವಮ್ಮ. ಯಾಕಂದರೆ ನಾನು ಮುಂದೆ ಹೇಳ್ತೀನಿ ಅಂತಲ್ಲ, ಯಾವತ್ತೂ ನಾನು ಹಾಗೇನೆ. ಅದು ಬಂದು ಹಾಗೆ ಬಂತು. ಮುಂದೆ ಹೆಣ್ಮಕ್ಳ ಕಾಲೇಜಲ್ಲೇ ಪ್ರಿನ್ಸಿಪಾಲ್ ಆಗಿ 25 ವರ್ಷ ಇದ್ದವು ನಾನು ವಿ ವಿ ಎಸ್ ಅಲ್ಲಿ. ನನಗೆ ನಂಬಿಕೆ ಇದೆ, ಭಾರತೀಯ ಹೆಣ್ಮಗಳು ಅಂತ ಜಗತ್ತಲ್ಲಿ ಎಲ್ಲೂ ಸಿಗೋಕ್ಕೆ ಸಾಧ್ಯ ಇಲ್ಲ ನಿಮಗೆ. ಎಲ್ಲೋ ಹುಟ್ಟಿದ ಹುಡುಗಿ, ಯಾರೋ ಅಪ್ಪ ಅಮ್ಮ ಅಣ್ಣ ತಮ್ಮ, ಈ ಒಬ್ಬ ಮನುಷ್ಯನ ನಂಬ್ಕೊಂಡು ಬರ್ತದಲ್ರಿ ಹುಡುಗಿ ಅಲ್ಲಿ ಮನೆ ಬಿಟ್ಟು, ಎಲ್ಲನ ಬಿಟ್ಟು ಈ ನಂಬಿಕೆ ಮೇಲೆ, ಈ ಒಬ್ಬ ಮನುಷ್ಯನ ನಂಬ್ಕೊಂಡು, ಈ ಮನೆಯವ್ರು ಯಾರು ಏನೂ ಗೊತ್ತಿಲ್ಲ, ಜಾಸ್ತಿ ಗೊತ್ತಿಲ್ಲ, ಬರುತ್ತೆ. ಅವ್ರನ್ನೆಲ್ಲ ತಮ್ಮವ್ರು ಮಾಡ್ಕೋಬೇಕು. ಎಷ್ಟು ಕಷ್ಟ ಗೊತ್ತಾ ಅದು. ನಾವೆಲ್ಲ ಬೇರೆ ಊರಿಗೆ ಹೋದಾಗ, ಬೇರೆ ದೇಶಕ್ಕೆ ಹೋದಾಗ, ಅಯ್ಯೋ ಸಾಕಪ್ಪ ಹೋಟೆಲು, ಬೇಗ ಮನೆಗೆ ಹೋಗೋಣ ಅಂತ ಅನಿಸುತ್ತೆ. ಆಕೆಗೆ ಅನಿಸಿರ್ಲಿಕ್ಕಿಲ್ವಾ? ತವ್ರ ಮನೆ ಎಳೀತದೆ, ಹೋಗಬೇಕು ಅನಿಸುತ್ತೆ, ಆದ್ರೆ ಭಯ, ಹೋಗ್ಲೋ ಬೇಡವೋ ಏನು ಮಾಡಲಿ ಅಂತ. ಸ್ಲೋಲಿ ಮನೆಗೆ ಹೊಂದ್ಕೊಂಡು 4 ವರ್ಷ ಆದಮೇಲೆ ಅಪ್ಪ ಕರೆಯೋಕ್ಕೆ ಬರ್ತಾರೆ, ತವ್ರ ಮನೆಗೆ ಬಾ ಅಂತ. ಅಪ್ಪ ಬರೋಕ್ಕಾಗಲ್ಲ, ಭಾಳ ಕೆಲಸ ಇದೆ ಇಲ್ಲಿ ಅಂತಾಳೆ. ಇದೇ ಮನೆ ತಂದಾಗೆ. ಇದು ಇಮೋಷ್ನಲ್ ಗ್ರಾಫ್ಟಿಂಗ್. ಇದು ಇಮೋಷ್ನಲ್ ಗ್ರಾಫ್ಟಿಂಗ್. 2 ಸಸಿ ಕಸಿ ಮಾಡಿ ಹಾಕ್ತೀವಲ್ಲ ನಾವು, ಅದಕ್ಕಿಂತ ಕಷ್ಟ ಇದು. ಯಾರೂ ನಂಬ್ಕೊಂಡು ತನ್ನ ಜೀವನ ಇದಕ್ಕೆ ಹೊಂದಿಸ್ಕೊಂಡು ಇವರಿಗಂತ ಅನ್ನೋಳಾಗಿ ಈ ಮನೆಗೆ ಮುಖ್ಯಸ್ಥ ಗೃಹಿಣಿ ಆಗೋದಿದೆಯಲ್ಲ, ಹ್ಯಾಟ್ಸ್ ಆಫ್. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಶ್ಮೀಸ್ ಯೂಟ್ಯೂಬ್ ಚಾನಲ್.